ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಯಾನಾ. ರೀಸೆಂಟಾಗಿ ಒಂದು ಸ್ಟಡಿ ಟೇಬಲ್ನ ಪರ್ಚೇಸ್ ಮಾಡಿದ್ವಿ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ಈ ಸ್ಟಡಿ ಟೇಬಲ್ ಬಂದು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಅಂಡರ್ 2000 ಬಜೆಟಲ್ಲಿ. ಸೊ ಇದು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಲಿ ಅವರು ಒಂದು ಮ್ಯಾನ್ಯುವಲ್ ಜೊತೆಗೆ ಒಂದಷ್ಟು ಸ್ಕ್ರೂ ಕೊಟ್ಟಿದ್ರು ಇದನ್ನು ಫಿಕ್ಸ್ ಮಾಡೋಕ್ಕೆ, ಅದ್ರ ಬಿಟ್ಟು ಇನ್ನೇನು ಕೊಟ್ಟಿರಲಿಲ್ಲ ಇವರು. ನಾನು ನಮ್ಮಮ್ಮ ಟೈಲರಿಂಗ್ ಮೆಷಿನ್ದು ಸ್ಕ್ರೂ ಡ್ರೈವರ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಈ ಸ್ಕ್ರೂ ಡ್ರೈವರ್ ತೋರಿಸ್ತಿದ್ದೀನಲ್ಲ ಇದನ್ನು, ಬಟ್ ಲಿಟ್ರಲಿ ದಿಸ್ ವಾಸ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ವಿಚ್ ಐ ಮೇಡ್. ಅರ್ಧ ಗಂಟೆ ವೇಸ್ಟ್ ಮಾಡಿದ್ದೀನಿ ಗೈಸ್ ಇದನ್ನು ಟ್ರೈ ಮಾಡಿ ಮಾಡಿ ಮಾಡಿ. ಯಾಕಂದರೆ ಇದಕ್ಕೆ ಸ್ಕ್ರೂ ಡ್ರೈವರ್ ಬೇಕಾಗಿರೋದು ಸ್ಟಾರ್ ಥರ ಇರುತ್ತಲ್ಲ ಫ್ರಂಟಲ್ಲಿ, ಅದು. ಬಟ್ ನಾನು ರಾಂಗಾಗಿ ತೊಗೊಂಡು ಮಾಡಿ ಅರ್ಧ ಗಂಟೆ ವೇಸ್ಟ್ ಆಗಿ ನನ್ನ ಕೈಲಿ ಆಗ್ತಿಲ್ಲ ಅಂತ ಬಿಟ್ಟು ಕೈಯೆಲ್ಲ ಫುಲ್ ರೆಡ್ ಆಗಿಬಿಡ್ತು. ನೆಕ್ಸ್ಟ್ ಡೇ ಫ್ರೆಶಾಗಿ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆ ಕೆಳಗಡೆ ಮನೆಯವ್ರ ಹತ್ರ ಹೋಗಿ ಸ್ಕ್ರೂ ಡ್ರೈವರ್ ತೊಗೊಂಬಂದು ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಈಸಿ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಬೇಗ ಮಾಡಿಬಿಡ್ಬೋದು ಅಂತ. ಸ್ವಲ್ಪ ಕ್ವಿಕ್ಕಾಗಿ ಕೂಡ ಆಗ್ತಿತ್ತು ನೆನ್ನೆ ಕಂಪೇರ್ ಮಾಡಿದ್ರೆ. ಬಟ್ ಟ್ರಸ್ಟ್ ಮೀ ಗೈಸ್, ಇಟ್ ಟುಕ್ ಮೀ 1 hour 15 minutes ಇದನ್ನು ಫುಲ್ಲು ಮುಗಿಸೋದಕ್ಕೆ, ಎಲ್ಲ ಕ್ಲೀನಾಗಿ ಸೆಟಪ್ ಮಾಡಿ. ನೋಡೋಕೆ ಈಸಿ ಅನಿಸುತ್ತೆ, ಏನೋ ಒಂದು 12 ಕಾಂಪೊನೆಂಟ್ಸ್ ಇದೆ, ಬೇಗ ಮಾಡಿಬಿಡ್ಬೋದು ಅಂತ. ಬಟ್ ಆ್ಯಕ್ಚುಲಿ ಮಾಡುವಾಗ ತುಂಬಾ ಕಷ್ಟ ಆಯಿತು. ಕೈಯೆಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತು ಮಾಡೋ ಅಷ್ಟರಲ್ಲಿ, ಮತ್ತು ತುಂಬ ಬರ್ನ್ ಕೂಡ ಆಗ್ತಿತ್ತು. ಇದಾದಮೇಲೆ ನನಗೆ ಅನ್ನಿಸ್ತು, ಇದು ಕೆಲಸ ಮಾಡೋರ ಮೇಲೆ ತುಂಬಾ ರೆಸ್ಪೆಕ್ಟ್ ಬಂತು. ಆ ಕೆಲಸ ನಾವು ಮಾಡಿದಾಗೆ ಗೊತ್ತಾಗೋದು ಅದ್ರಲ್ಲಿ ಎಷ್ಟು ಕಷ್ಟ ಇದೆ ಅಂತ. ಬಟ್ ದೂರಿಂದ ನಿಂತ್ಕೊಂಡು ನೋಡೋದಕ್ಕೆ ಈಸಿ ಅನಿಸ್ಬೋದು. ಸೊ ಅದಾದಮೇಲೆ ಫೈನಲ್ ಔಟ್ಲುಕ್ ಹಿಂಗೆ ಕಾಣ್ತಿದೆ. ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣ್ತಿರ್ಬೋದು ಟೇಬಲ್, ಬಟ್ ಟೇಬಲ್ಲು ಸ್ವಲ್ಪ ದೊಡ್ಡದಾಗಿ ಇದೆ. ಬುಕ್ಸ್ ಎಲ್ಲ ಆರಾಮಾಗಿ ಇಟ್ಕೊಳ್ಳೋ ಥರ. ಇದರಲ್ಲಿ 2 ಫಾಲ್ಟ್ಸ್ ಇದೆ, ಅದನ್ನು ತೋರಿಸ್ತೀನಿ. ಸೊ ಒಂದು ಸ್ವಲ್ಪ ನಮ್ಮದು ಕಿತ್ತೋಗಿತ್ತು, ಬಂದಿದ್ದು ಚಿಕ್ಕದಾಗಿ ಕಿತ್ತೋಗಿತ್ತು ಅಂತ ನಾವೇನು ರಿಟರ್ನ್ ಮಾಡೋಕ್ಕೆ ಹೋಗಿರಲಿಲ್ಲ. ಮತ್ತು ಇನ್ನೂ ಒಂದು ಫಾಲ್ಟ್ ಏನಂದರೆ ಶಾರ್ಪ್ ಹೆಡ್ಜಸ್ ಗೈಸ್, ತುಂಬಾ ಶಾರ್ಪ್ ಇದೆ. ಸೊ ಮಕ್ಕಳಿರೋರ ಮನೇಲಿ ಇದನ್ನು ತೊಗೊಳೋದಕ್ಕೆ ನಾನು ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಸ್ವಲ್ಪ ಒಡಿಸ್ಕೊಂಡ್ರು ತಲೆ ಬುಲ್ಡೇನೆ ಓಪನ್ ಆಗಿಬಿಡೋ ಥರ ಇದೆ ಅದು. ಸೊ ಯಾರ್ಯಾರು ಇದನ್ನು ತೊಗೋಬೇಕು ಅಂದ್ಕೊಂಡಿದ್ರು ಮಕ್ಕಳಿರೋರು, ಕಾರ್ಪೆಂಟರ್ ಶಾಪಲ್ಲಿ ಒಂದು ನೈಸ್ ಮಾಡೋದು ಬರುತ್ತಲ್ಲ ಶಾರ್ಪ್ ಹೆಡ್ಜಸ್ನ, ಅದನ್ನು ಯೂಸ್ ಮಾಡಿಕೊಂಡು ತೊಗೋಬೋದು ಈ ಸ್ಟಡಿ ಟೇಬಲ್ಲು. ಇದ್ರದ್ದು ಕಾಸ್ಟ್ ಬಂದು 1750 rupees ಅಟ್ ಫ್ಲಿಪ್ಕಾರ್ಟ್. ನಿಮಗೆ ಲಿಂಕ್ ಬೇಕು ಅಂದರೆ ಕಾಮೆಂಟ್ ಮಾಡಿ. ಫೈನಲ್ ಆಗಿ ಎಲ್ಲ ಬುಕ್ಸ್ ಎಲ್ಲ ಇಟ್ಟ ಮೇಲೆ ಈ ಥರ ಕಾಣ್ತಿದೆ. ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ, ಕಲರ್ ಕೂಡ ಚೆನ್ನಾಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.